ಭಗವಂತನೇ ನನಗೇನೂ ಕೊಡಬೇಡ, ದೊಡ್ಡವರ ಒಳ್ಳೆಯ ಮಾತುಗಳನ್ನು ಕೇಳುವಂಥ ಒಂದು ಅವಕಾಶ ನೀ ಕೊಟ್ಟಿ ಅಂದರೆ, ಭಗವಂತನೇ ನಿಂದೂ ಅವಶ್ಯಕತೆ ಈ ಜಗತ್ತಿನೊಳಗೆ ಇಲ್ಲ. ಮಾತು ಅಷ್ಟು ಮಹತ್ವದ್ದು, ಮಾತು ಅಷ್ಟು ಬೆಲೆಯುಳ್ಳದ್ದು. ಹೇಳಲಿಲ್ಲ, ಶರಣರು ಹೇಳಿದರು, ಮಾತೆಂಬ ಜ್ಯೋತಿರ್ಲಿಂಗ. ಮಾತು ಅಂದರೆ ಬಸವಣ್ಣವ್ರು ಹೇಳ್ತಾರೆ, ಇದು ಜ್ಯೋತಿರ್ಲಿಂಗ. ಅದು ಏನು ಮಾಡ್ತದೆ? ದೇವಲೋಕಕ್ಕೆ ಬಟ್ಟೆ ಕಾಣಿರೋ. ಭಗವಂತನ ಹತ್ತಿರ ಹೋಗೋದಕ್ಕೆ ನಮ್ಮ ಮನೆ, ಮಾರ, ಧನ, ಕನಕ ಇವು ಸಹಾಯ ಮಾಡುವುದಿಲ್ಲ. ಒಳ್ಳೆಯ 4 ಮಾತುಗಳು ನಮ್ಮನ್ನು ಆ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾವ. ಎಲ್ಲಿ ಬಿಡ್ತಾವ? ಎಲ್ಲಿ ಭಗವತ್ ಭಾವ ಇರ್ತದೆ ಅಲ್ಲಿ ನಮ್ಮನ್ನು ನಿಲ್ಲಿಸ್ತಾವ. ನಮ್ಮ ಬದುಕಿಗೆ ಒಂದು ಬಗೆಯ ಶಾಂತಿ ಸಮಾಧಾನಗಳ ಕಳೆಯನ್ನು ಏರಿಸ್ತಾವ ಅಂತ ಬಲ್ಲವರು ಹೇಳಿದರು. ಅಂಥ ಮಾತುಗಳನ್ನು ತಾವೀಗ ಆಡಿದಿರಿ. ಎಷ್ಟು ಚಲೋ ಮಾತುಗಳು. ಮಾತು ಇಂಥವ್ರು ಆಡಿದರೆ ಒಳ್ಳೆಯವಂತಲ್ಲ. ಯಾರೇ ಆಡಲಿ ಒಳ್ಳೆ ಮಾತಾಡಿದರೆ ಅವೇ ಒಳ್ಳೆ ಮಾತುಗಳು, ಅವು ಮಂತ್ರಗಳು. ಅಂಥ ಮಾತುಗಳನ್ನು ಆಡ್ಕೋತ ನಾವು ಹೋದೇವಿ ಅಂದರೆ ನಮ್ಮ ಮನ್ಯಾಗ, ನಮ್ಮ ಹೊರಗೆ, ಸಮಾಜದಾಗ, ದೇಶದಾಗ ಚಲೋ ಚಲೋ ಮಾತುಗಳನ್ನು ಹಿಂಗೆ ಹಾಕೋತ ಹೋದರೆ ಮನೆ ಸುಧಾರಿಸ್ತದೆ, ಸಮಾಜ ಸುಧಾರಿಸ್ತದೆ. ಅಲ್ಲ, ಮುಳ್ಳಿನಂಥ ಮಾತುಗಳ ಹಿಂಗೆ ಚಲಕೋತು ಹೋದರೆ ಎಲ್ಲರಿಗೂ ತಾಪ ಶುರುವಾಗ್ತದೆ ಅಲ್ಲವೇನು? ಈಗ ಸಾವಿರ ವರ್ಷಗಳ ಹಿಂದೆ ಅವರು ಯಾರು ಬದುಕಿದರೋ, ಋಷಿಗಳು, ಜ್ಞಾನಿಗಳು, ಅನುಭಾವಿಗಳು, ಶರಣರು ಏನು ಬದುಕಿ ಹೋದರೋ ಅವರೇನೀಗಿಲ್ಲ. ಅವ್ರೇನು ಮಾಡ್ಯಾರ? ಇಂಥ ಒಳ್ಳೆ ಮಾತು ಬಿಟ್ಟು ಹೋಗ್ಯಾರ. ಯಾರ ಅದನ್ನು ಕೇಳಿ, ಯಾರ ಓದಲಿ, ಅವ್ರ ಮನಸ್ಸು ಅರಳಬೇಕು ಅಂಥ ಮಾತು ಬಿಟ್ಟು ಹೋಗಿಲ್ಲ. ಅಷ್ಟು ಚಲೋ ಬಿಟ್ಟು ಹೋಗ್ಯಾರ. ಹಾಗೆ ನಾವು ಈ ಜಗತ್ತಿನಲ್ಲಿ ಇರೋ ತನಕ ಒಳ್ಳೆ ಒಳ್ಳೆ ಮಾತುಗಳನ್ನು ಆಡ್ಕೋತ ಹೋಗೋದು. ಈಗ ನೀವು ಮನೆಯೊಳಗೆ ಇರ್ತೀರಿ, ನೀವು ಪರಸ್ಪರ ಗೌರವಿಸಿ 2 ಒಳ್ಳೆ ಮಾತುಗಳನ್ನು ಆಡ್ಕೋತ ಇದ್ದರೆ ಮನ್ಯಾಗ ಕಾಡಾಟ ಇರೋದಿಲ್ಲ, ಯಾರೂ ಏನೂ ಮಾಡ್ಸಕ್ಕೂ ಹೋಗೋದಿಲ್ಲ, ಮನೆ ಅಶಾಂತನೂ ಇರೋದಿಲ್ಲ. ಅಷ್ಟು ಚಲೋ ಆಗ್ತದೆ ಆ ಮನೆ. ಎಲ್ಲ ಆಗೋದು ಮನೆ ಮಾತಿನಿಂದಲೇ ಎಲ್ಲ. ಬಹಳ ಮಹತ್ವದದು ಮಾತು. ಇಂಥ ಮಾತುಗಳನ್ನು ಬಸವಣ್ಣ ಆಡಿದ, ಕಲ್ಯಾಣ ಕಟ್ಟಿದ. ಇಂಥದೇ ಮಾತುಗಳನ್ನು ಬುದ್ಧ ಆಡಿದ, ಶಾಂತಿಯ ನಾಡನ್ನಾಗಿ ಪರಿವರ್ತಿಸಿದ. ಹೌದಲ್ಲ ಹೇಳಿ? ಆಚಾರ್ಯ ಶಂಕರ ಇಂಥ ಮಾತುಗಳನ್ನಾಡಿದ, ದೇಶದೊಳಗೆಲ್ಲ ಜ್ಞಾನದ ಬೆಳಕ ಹರವಿದ. ಎಂಥ ಅದ್ಭುತ ಮಾತುಗಳು. ಅದಕ್ಕೆ ಈ ಮಾತಿನ ಮಹತ್ವವನ್ನು ಅರಿತುಕೊಂಡು ನಾವು ನಮ್ಮ ಜೀವನದಾಗ ಚೆಂದಾಗಿ ಮಾತಾಡ್ಕೋತ ಹೋದರೆ ಸಾಕು. ಇಷ್ಟ ಜ್ಞಾನ ವಿಜ್ಞಾನ ಯೋಗ ಅಂದ್ರೆ ಇದನ್ನು ತಿಳ್ಕೊಳ್ಳೋದೇ ಜ್ಞಾನ ವಿಜ್ಞಾನ ಯೋಗ. ಜ್ಞಾನದ ಮಾತುಗಳನ್ನಾಡೋದು, ವಿಜ್ಞಾನದ ಮಾತುಗಳನ್ನಾಡೋದು ಅಂದರೆ ಬೆಳಕಿನ ಮಾತುಗಳನ್ನಾಡೋದು, ಸೌರಭದ ಮಾತುಗಳನ್ನಾಡೋದು. ಒಂದು ಸಣ್ಣ ಕಥೆ. ಒಂದು ಗಿಡ ಇತ್ತು. ಆ ಗಿಡಕ್ಕೆ ಒಂದು ಹೂವಾಯಿತು. ಆ ಹೂವು ಒಂದೇ ಹೂವು ಇತ್ತು. ಅದು ತಾಯಿಯನ್ನು ಬಹಳ ಪ್ರೀತಿಸ್ತಿತ್ತು. ಬೆಳಗಿನ ವೇಳೆ ಅದು ಬಹಳ ಪ್ರೀತಿ ಇತ್ತು ಆ ತಾಯಿಗೆ. ಅದು ಬೆಳಗಿನ ವೇಳೆ ಹೀಗೆ ಸೂರ್ಯ ಬಂದ, ಅದು ಹುಟ್ಟಿತು. ಆ ಬಳಿಕ ತಾಯಿಯ ಸಂಪರ್ಕ ಇತ್ತಲ್ಲ, ಆನಂದವಾಗಿ ಇತ್ತು. ಆಕೆ ತಾಯಿ ಅದನ್ನು ಬಹಳ ನೋಡಿ ಸಂತೋಷ ಪಡ್ತಿದ್ಲು. ಒಂದು ಹೂವು ತಯಾರು ಮಾಡಿದ್ಲು ರಾತ್ರಿ. ಅದನ್ನು ಸೂರ್ಯನಿಗೆ ಕೊಟ್ಟು, ಚಂದ್ರನಿಗೆ ಕೊಟ್ಟು, ಭೂಮಿಗೆ ಕೊಟ್ಟು, ಗಾಳಿಗೆ ಕೊಟ್ಟು ಆನಂದ ಪಡ್ತಾ ಇದ್ಲು. ಆ ನಿಸರ್ಗ ಕೊಟ್ಟು ಯಾರು? ಆ ಬಳ್ಳಿ ತಾಯಿ. ಅಷ್ಟರಲ್ಲಿ ಒಬ್ಬ ಮನುಷ್ಯ ಬಂದ ಆ ದಾರಿಯಿಂದ. ಆತ ಯಾತ್ರಿಕ, ಪ್ರವಾಸಿ.
ಆತ ಬಹಳ ಒಳ್ಳೆ ಮನುಷ್ಯ, ಸಂತ. ಆ ಹೂವನ್ನು ನೋಡ್ದ, ಇದನ್ನು ಓದು, ಯಾಕೆ ಭಗವಂತನಿಗೆ ಅರ್ಪಿಸಬಾರದು ಅನಿಸ್ತವನಿಗೆ. ಆ ಬಳಿಕ ತಾಯಿ ಹತ್ತಿರ ಬಂದ, ಅಂದರೆ ಬಳ್ಳಿ ಹತ್ತಿರ ಬಂದ. ಈಗ ಹೂವನ್ನು ಎತ್ತಾ ಇದ್ದ. ಆವಾಗ ಹೂವ ಕಣ್ಣಾಗಿ ನೀರು ತಂತು. ನಮ್ಮ ತಾಯಿಯನ್ನು ಬಿಟ್ಟು ಹೋಗೋದು ಹೇಗೆ? ಅವಾಗ ಅದು ತಾಯಿಗೆ ತಕರಾರು ಮಾಡ್ತು. ಯಾವನೋ ಬಂದಾನ, ನನ್ನ ಕಿತ್ತಾಕತ್ಯಾನ, ಒಯ್ಯಾಕತ್ಯಾನ. ಅವಾಗ ತಾಯಿ ಹೇಳ್ತು, ಹಂಗನಬೇಡ, ಹಾಗನಬೇಡ, ನೀನು ಬಹಳ ದೊಡ್ಡವ, ನೀನು ಹಿಂಗೆ ಬದುಕಬೇಕಲ್ಲ. ಯಾವ ಕೈ ಹಿಡಿತಾನ ಅವನ್ನೂ ಸುಗಂಧ ಮಾಡಬೇಕು, ಯಾವನ ಮೇಲೆ ಅವ ಇಡ್ತಾನ ಅದನ್ನೂ ಸುಗಂಧ ಮಾಡಬೇಕು. ಹಂಗೆ ನೀ ಬದುಕಬೇಕು ನೋಡೋ. ಹೋಗು, ನನ್ನಲ್ಲೇ ಕೂಡೋದಲ್ಲ, ಮತ್ತೆ ನೀ ಹೋಗು, ದೂರ 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 ಹೋಗು. ಆದರೆ ಎಲ್ಲಿ ಹೋದರೂ ಸಹಿತ ನೀ ಹೂವಾಗಿರು, ಹೂವಾಗಿರು. ಸುಗಂಧ ಇರಬೇಕು ನಿನ್ನಲ್ಲೇ. ಕೊನೆ ಕ್ಷಣದವರೆಗೇನೆ ಬಾಡೋ ತಕ್ಕನು ನೀ ಹೂವಾಗಿರಬೇಕು ನೋಡು. ಹೂವಾಗಿನೇ ಹುಟ್ಟಬೇಕು, ಹೂವಾಗಿನೇ ಬಾಡಬೇಕು. ಹಂಗೋಗು, ಅದು ನನಗೆ ಸಮಾಧಾನ ಕೊಡ್ತದೆ ಅಂತ ತಾಯಿ ಹೇಳಿದ್ಲು. ಹೂವ ನಕ್ತು. ಸಂತನ ಹೃದಯ ಕೈಯನ್ನು ಸುಗಂಧ ಮಾಡಿತ್ತು. ಸಂತ ಹೋಗಿ ದೇವನ ತಲೆಗೇರಿಸಿದ. ದೇವನನ್ನೂ ಸಹಿತ ಸುಗಂಧ ಮಾಡಿಬಿಡ್ತದ. ದೇವನಿಂದ ಹೂವ ಸುಗಂಧ ಅಲ್ಲ, ಸುಗಂಧದಿಂದ ದೇವ ಸಹಿತ ಸುಗಂಧಿತ ಆದ. ಹೆಂಗಿರ್ಬೇಕದ? ನಾವು ಹೆಂಗಿರ್ಬೇಕು ಅಂದ್ರೆ, ಇದೇನು ಹೂವದ ಅಲ್ಲ, ಹಿಂಗಿರೋದು. ನಾವು ಎಲ್ಲೇ ಹೋಗೋಣ, ಏನೇ ಮಾಡೋಣ, ಆದರೆ ಏನಿರಬೇಕು? ನಾವು ಹೂವಾಗಿ ಬದುಕಿರಬೇಕೇ ವಿನಃ ಮತ್ತೇನು ಆಗಬಾರದು. ಇದು ಹೂದಾಯಿ ಅಂದ್ರೆ ಬಳ್ಳಿ ಕೊಟ್ಟ ದೊಡ್ಡ ಸಂದೇಶ. ನಮಗೇನು ಋಷಿಗಳೇ ಹೇಳಬೇಕಂತಲ್ಲ, ದೊಡ್ಡ ಗ್ರಂಥಗಳೇ ಹೇಳಬೇಕಂತಲ್ಲ. ನಮ್ಮ ಸುತ್ತಮುತ್ತಲಿರುವಂಥ ನಿಸರ್ಗದ ಸಂಗತಿಗಳು ನಮಗೆ ದೊಡ್ಡ ಪಾಠವನ್ನೇ ಕೊಡ್ತಾವ. ಇಲ್ಲೇನು ಬಳ್ಳಿ ಎಷ್ಟು ಅದ್ಭುತ ಹೇಳ್ತು, ಎಷ್ಟು ಅದ್ಭುತ ಹೇಳ್ತು. ಹಾಗೆ ನಾವು ಬಾಳಿ ಬದುಕೋದು. ಏನು ಮಾಡೋದು ಅಂದರೆ ಹೂವಿದ್ದಂಗೆ ಇರೋದು, ಯಾವಾಗಲೂ ನಕ್ಕೋತಿರೋದು. ಮನುಷ್ಯ ಮನುಷ್ಯ ಆಗಿ ಸಾಯಬೇಕೇ ವಿನಃ ಮನುಷ್ಯ ಏನಾಗಿ ಸಾಯಬಾರದು. ಏನು ಆಗಬಾರದು ಅದು ಆಗಿ ಹೋಗಬಾರದು. ಕುಡುಕಾಗಿ ಸಾಯಬಾರದು ಅಲ್ಲವೇನು? ಮನುಷ್ಯ ಜಗಳಗಂಟನಾಗಿ ಸಾಯಬಾರದು. ಮನುಷ್ಯ ಅತ್ಯಂತ ಕೀಳಾಗಿ ಸಾಯಬಾರದು, ದುಃಖಿಯಾಗಿ ಸಾಯಬಾರದು. ಮನುಷ್ಯ ಹೆಂಗೆ ಹೋಗಬೇಕು ಈ ಜಗತ್ತು ಬಿಟ್ಟು ಅಂದ್ರೆ, ಹೆಂಗ ನಕ್ಕೋತ ಬಂದ ಹಂಗ ನಕ್ಕೋತ ಹೋಗೋದು. ಅಳೋದು ಸಹಿತ ನಗೋದರ ಒಂದು ರೂಪ. ಒಂದು ಮಗು ಅಳ್ತದಂತ ನಾವಂತೇವಿ, ಅದು ಅಳದಿದ್ರೆ ನಮಗೆ ಸಂತೋಷ ಆಗೋದಿಲ್ಲ, ಅದು ಹತ್ರ ನಮಗೆ ಸಂತೋಷ ಆಗೋದು. ಸಂತೋಷ ಆಗಂಗೆ ಅಳೋದು ಅದಲ್ಲ, ಅದು ಅಲ್ಲದ ನಗುವಿನ ಒಂದು ರೂಪ ಅದ. ದೇವರು ಒಂದಿಷ್ಟು ಜೀವನದಾಗ ಕಷ್ಟ ನಷ್ಟ ಕೊಡೋದಿಲ್ಲ, ಎಲ್ಲ ಇರೋದೇ. ಸ್ವಲ್ಪ ಸುಖ ಸ್ವಲ್ಪ ದುಃಖ, ಸುಖ ದುಃಖ ಎಲ್ಲ ಇರೋದೇ. ಸುಖ ಕೇವಲ ಅಥವಾ ದುಃಖ ಕೇವಲ ಅಂತ ಎಲ್ಲಿಯೂ ಇರೋದಿಲ್ಲ. ಎರಡೂ ಸ್ವಲ್ಪ ಹೊಂದ್ಕೊಂಡಿರ್ತಾವ, ಅಷ್ಟಿರೋದೇ. ಎಲ್ಲಿ ಇರ್ತೇವಿ ಅಲ್ಲೇ ಸಂತೋಷವಾಗಿರೋದನ್ನ ಕಲಿಯೋದೇ ಭಗವದ್ಗೀತೆಯ ಸಂದೇಶದ. ಜ್ಞಾನ ವಿಜ್ಞಾನ ಯೋಗ ಇದನ್ನು ತಿಳ್ಕೊಂಡಿರೋದು. ಒಂದು ಸಣ್ಣ ಕಥೆ ಮುಗೀತು. ಒಂದು ಸಣ್ಣ ಕಥೆ. ಒಂದು ಊರ ಇತ್ತು. ಆ ಊರಾಗ ಒಬ್ಬ ಮನುಷ್ಯ ಇದ್ದ. ಒಂದು ಸಣ್ಣ ಮನೆ ಇತ್ತು, ಚಲೋ ಮನೆನೇ ಇತ್ತು. ಆದರೆ ಗುಂಗಾಡು ಬಹಳ ಊರಾಗ, ಗುಂಗಾಡು ಬಹಳ. ಅವಾಗಿನ ಕಾಲಕ್ಕೆ ಇವು ಎಲ್ಲ ಇರಲಿಲ್ಲ. ಯಾವು ಇದೇನು ಮತ್ಸರದಾನಿ ಆ ದಾನಿ ಯಾವೂ ಇರಲಿಲ್ಲ. ಅವನಿಗಿಷ್ಟು ತಾಪ ಆತಲ್ಲ, ಈ ಗುಂಗಾಡದಿಂದ ಪಾರಾಗಬೇಕಂತ ತಿಳ್ಕೊಂಡು ಅರಣ್ಯಕ್ಕೆ ಹೋದ. ಮಸ್ತ್ ಗಾಳಿ ಬೀಸ್ತಿತ್ತು, ಒಂದು ಗುಂಗಾಡಿರಲಿಲ್ಲ. ಅವನಿಗನಿಸ್ತು ಪಾರಾದೆ ಅಂದ. ಅಲ್ಲೇ ಒಂದು ಸಣ್ಣ ಗುಡಿಸಲ ಅದೇ ದಿವಸ ಕಟ್ಕೊಂಡು ಗುಡಿಸಲ ಮುಂದೆ ಆರಾಮ ಗಾಳಿಗೆ ಮಲ್ಕೊಂಡ. ರಾತ್ರಿ ಬಂದು
ಗುಂಗಾಡಲ್ಲ, ಚಿರ್ಚ, ಹುಲಿ, ಆನೆ, ಗಾಬರಿ ಅದ. ಇನಾಗೂ ಚಲೋ, ಗುಂಗಾಡ ನಮ್ಮನ್ನು ಕೊಂದರೆ ಕೊಲ್ಲೋದಿಲ್ಲ. ಇವು ಹಂಗಲ್ಲ, ಗಾಬರಿ ಅದು. ಯಾವಾಗ ಹೊತ್ತು ಹೊಂಟಿತು, ಯಾವಾಗ ಊರಾಗ ಹೋದೇನಿ ಅಂದ. ಸುಮ್ಮನೆ ಹಂಗೆ ತಿಳ್ಕೊಳ್ಳೋದು. ಊರವ್ರನ್ನೋದು ಊರು ಹೊರಗೆ ಆರಾಮದ ಅಂತ, ಊರು ಹೊರಗಿನವ್ರನ್ನೋದು ಊರಾಗ ಆರಾಮದ ಅಂತ. ಎಲ್ಲಿರ್ತೇವೆ ಅಲ್ಲೇ ಆರಾಮಿರೋದದ, ಆರಾಮಿರೋದು. ಇದು ಗೊತ್ತಾಗ್ತದಲ್ಲ ಗುಂಗಾಡ. ಅದಕ್ಕೆ ನಮ್ಮ ಮನೆ ಚಲೋ, ನಮ್ಮ ಮನ್ಯಾಗ ಚಲೋ ಇಲ್ಲ, ಇನ್ನೊಬ್ಬರ ಮನ್ಯಾಗ ಚಲೋ ಅದಾರ ಹಿಂಗೆ ತಿಳ್ಕೋಬಾರ್ದು. ನಿಮ್ಮ ಮನ್ಯಾಗ ಗುಂಗಾಡ, ಅವ್ರ ಮನ್ಯಾಗ ಎಲ್ಲರ ಮನೆಗೆ ಅಷ್ಟು ಇರೋದೇ ಇಲ್ಲೇನು? ಸ್ವಲ್ಪ ತೊಂದರೆಗಳು ಇರೋದೆ. ಜೀವನದಾಗ ತೊಂದರೆಗಳು ಬರಬೇಕು. ತೊಂದರೆಗಳೇ ಇರದೇ ಇದ್ರೆ ಪ್ರಗತಿ ಆಗೋದಿಲ್ಲ. ಮನುಷ್ಯ ಪ್ರಗತಿ ಆಗೋದಿಲ್ಲ. ನಾವು ನಡೀತಾ ಇರಬೇಕು, ಹೇಳ್ತಿರ್ಬೇಕು, ಬೀಳ್ತಿರ್ಬೇಕು, ಅನುಭವ ಆಗ್ತದೆ. ಜೀವನದಲ್ಲಿ ಗಟ್ಟಿತನ ಬರ್ತದೆ. ಅದಕ್ಕೆ ಕಷ್ಟಗಳು ಬರಬಾರದಂತ ನಾವು ಹೋಗಬಾರದು. ಕಷ್ಟಗಳು ಇರಲಿ ಭಗವಂತನೇ, ಅದರಗಳನ್ನು ಎದುರಿಸುವ ಸಾಮರ್ಥ್ಯನೂ ಇರಲಿ ಅಂತ ಭಾವಿಸಬೇಕದ. ಯಾಕೆ? ಈ ಜಗತ್ತಿನಿಂದ ಕಷ್ಟ ತೆಗೆದು ಹಾಕೋದು ಯಾರಿಗೇ ಆಗೋದಿಲ್ಲ. ಸಾಕ್ಷಾತ್ ಭಗವಂತ ಬಂದರೂ ಸಹಿತ ಕೃಷ್ಣ ಬರಲಿಲ್ಲ ಅಂತ ಹೇಳ್ತಾರೆ. ಕೃಷ್ಣ ಬಂದ, ಏನಾಯ್ತು? ಮಕ್ಕಳು ಕಳ್ಕೊಂಡ. 60,000 ಮಕ್ಕಳು ಎಲ್ಲ ಸತ್ತುಬಿಟ್ರು ಅವನ ಕಣ್ಣೆದರಿಗೆ. ಎಲ್ಲ ಗೆಳೆಯರೆಲ್ಲ ಹೋಗಿಬಿಟ್ರು, ಗುರುಗಳು ಹೋದರು, ಎಲ್ಲರೂ. ಕೃಷ್ಣನ ಪರಿಸ್ಥಿತಿನೇ ಹೀಗಾದ ಬಳಿಕ ಇನ್ನು ನಾವು ಯಾರು ಇರದ? ಕೃಷ್ಣ ಹೇಳ್ತಾನೆ, ಅರ್ಜುನನಿಗೆ ಹೇಳ್ತಾನೆ, ಹೋಗುವಾಗ ಹೇಳ್ತಾನೆ, ನೋಡಿ ಪಾಂಡವರೇ, ಇದು ಕಷ್ಟಗಳು ಮುಗಿದು ಅಂತ ತಿಳ್ಕೋಬೇಡಿ. ಈಗೆಲ್ಲ ಕೌರವರು ಹೋದ್ರು, ಯುದ್ಧ ಆಯ್ತು, ಮುಗಿತಿನ್ನ, ಇನ್ನು ಸುಖನೇ ಸಿಗ್ತದೆ ತಿಳ್ಕೋಬೇಡಿ. ಇವಿರೋದೇ ಅದ್ರ ಗುಣನೇ ನೀವು ನಕ್ಕೋತು ಬಾಳಿ ಬದುಕಬೇಕಷ್ಟೆ. ಇನ್ನು ಹೋರಾಟ ಮಾಡಕ್ ಹೋಗಬೇಡಿ. ಸಾಕು, ಒಂದ್ಸಲ ಮಾಡಿದ್ರೆಲ್ಲ ಸಾಕಿಲ್ಲಿಗೆ ಸಾಕು. ಹಾಗೆ ಈ ಜಗತ್ತಿನಲ್ಲಿರೋ ತಕ ಸ್ವಲ್ಪ ಇಷ್ಟೆಲ್ಲ ಇರೋದೇ. ಯಾರೇ ಒಂದು ಬೂಟ್ ಹಾಕ್ಕೊಂಡ್ರು ಸಹಿತ ಹೊಸ ಚಪ್ಪಲ್ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಆಗುದಿಲ್ಲ, ಚುಚ್ಚುದೇ ಅಷ್ಟು ಆಗೋದೆ. ಒಂದು 4 ದಿವಸದಾಗ ಮತ್ತು ಹೊಂದಾಣಿಕೆ ಆಗ್ತದೆ. ಕಾಲರೇ ಅದಕ್ಕೆ ಹೊಂದ್ಕೋತದೆ, ಇಲ್ಲವೇ ಅದರೇ ಇದಕ್ಕೆ ಹೊಂದ್ಕೋತದೆ. ಎಲ್ಲ ಹೆಂಗೆ ಹೊಂದಿಸಕ್ಕೆ ಸಾಧ್ಯದ ಹೇಳಿ? ಅದಕ್ಕೆ ಸತಿ ಪತಿ ನೀವು ಎಷ್ಟೇ ಪರಿಪೂರ್ಣ ಅಂತ ಭಾವಿಸಿದ್ರು ಸಹಿತ ಸ್ವಲ್ಪ ಅಪೂರ್ಣ ಇರೋದೆ. ಎಲ್ಲ ಪರಿಪೂರ್ಣ ಪತಿ ಎಲ್ಲಿ ತರೋದು ಹೇಳಿ? ಪರ್ಫೆಕ್ಟ್ ವೈಫ್ ಎಲ್ಲಿ ಸಾಧ್ಯದ? ಎಲ್ಲಿ ಸಾಧ್ಯದ ಹೇಳಿ? ಇವೆಲ್ಲ ಇರೋದೇ ಒಂದು ಸ್ವಲ್ಪ ಹೆಚ್ಚು ಕಡಿಮೆ. ಬಣ್ಣದಾಗರೆ ಒಂದಿಟ್ಟು ಹೆಚ್ಚು ಕಡಿಮೆ, ಒಂದಿಟ್ಟು ರೂಪದಾಗ ಹೆಚ್ಚು ಕಡಿಮೆ, ಒಂದು ಎತ್ತರದಾಗರೆ ಹೆಚ್ಚು ಕಡಿಮೆ, ಮಾತಿನಾಗರೆ ಹೆಚ್ಚು ಕಡಿಮೆ. ಇವಿಷ್ಟೆಲ್ಲ ಇರೋದು. ಜಗತ್ತಂದ್ರೆ ಹಾಗಿರುವಾಗ ಮನುಷ್ಯನೇ ಇದನ್ನೆಲ್ಲ ಸರಿ ಇದ್ರೆ ನಾನು ಚೆನ್ನಾಗಿ ಬದುಕ್ತೇನೆ ಅಂತ ತಿಳ್ಕೋಬೇಡ. ಇದ್ದದ್ರಾಗ ಚೆನ್ನಾಗಿ ಬದುಕಕ್ಕೆ ಕಲಿಬೇಕು ಮನುಷ್ಯ. ಇದ್ದದ್ರಾಗ ಬದುಕೋದು ಮಜಾದಾಗ ಇರೋದು. ಯಾಕೆ ಕಷ್ಟಪಡೋದು ಹೇಳಿ? ಬದುಕೋದಂತೂ ಬದುಕೋದದ, ನಾಳೆ ಅದು ಹೋಗೋದು ಅದ. ಹೋಗೋದೇ ಅದ ಅಂದ ಬಳಕೆ ಬದುಕಿ ಯಾಕೆ ಹೋಗಬಾರದು ಹೇಳಿ? ಹೋಗೋದಂತೂ ನಿಶ್ಚಿತ ಇರುವಾಗ ಬದುಕಿ ಯಾಕೆ ಹೋಗಬಾರದು? ಯಾಕೆ ಹೋಗಬಾರದು? ಇರೋದೇ 4 ಮಂದಿ ಬರ್ತಾರೆ, ಗೆಳೆಯರಾಗ್ತಾರ. ಇಂದಿನ ಗೆಳೆಯರ ನಾಳೆ ವೈರಿ ಆಗ್ತಾರ, ಇಂದಿನ ವೈರಿ ನಾಳೆ ಗೆಳೆಯರಾಗ್ತಾರ. ಆಗಲಿ ಬಿಡು ಅನ್ನೋದು, ಆಗಲಿ ಬಿಡು ಅನ್ನೋದು. ನಾವು ಮಾತ್ರ ಏನಾಗಿರ್ಬೇಕು ಹಂಗೆ ಇರುಕೋತ ಆರಾಮಾಗಿ ಹೋಗಿ ಬಿಡೋದು. ಹಂಗೆ ಒಂದು ದಾರಿಯನ್ನು ತೋರಿಸುವಂಥ ಒಂದು ಮಾತು ಅದಲ್ಲ. ಅಂಥ ಮಾತಿಗೆ ಗೀತಾ ಅಂತ, ಗೀತ ಮಾತೆಂಬ ಜ್ಯೋತಿಯ ಹೊತ್ತಿಸಿಟ್ಟರು ಎಂಬ ಶರಣರು. ಅಂಥ ಮಾತುಗಳನ್ನು ಸುಮ್ಮನೆ ಕೇಳ್ಕೋತಿರಬೇಕು. ಅದಕ್ಕೆ ಸತ್ಸಂಗ ಅಂತ ಕರೆದ್ರು. 1 ತಿಂಗಳಕ್ಕಿಂತ ಸ್ವಲ್ಪ ಹೆಚ್ಚು ಸತ್ಸಂಗ ಮಾಡಿದ್ರಿ. ಇದನ್ನು ಎಣಿಸಬಾರದು. 1 ತಿಂಗಳಾಯಿತು, ಇಷ್ಟು ದಿವಸ ಆಯಿತು, ಅಷ್ಟು ದಿವಸ ಅನ್ನೋದು. ಈಗ ಪ್ರಪಂಚ ಎಷ್ಟು ದಿವಸ ಅಂತ ಹೇಳ್ತೀರನೋ? ಇಲ್ಲ.
ಪ್ರಪಂಚದ ಮಾತುಗಳನ್ನು ಆಡ್ಕೋತ ಇಷ್ಟು ದಿವಸ ಆಗ್ಯದ ನಮಗೆ ಅಂತ ನಾವು ಎಂದೂ ಅಂದಿಲ್ಲ. ಸಮಾಪ್ತಿನೂ ಮಾಡಿಲ್ಲ. ಪ್ರಪಂಚ ಸಮಾಪ್ತಿ ಕಾರ್ಯಕ್ರಮ ಅಂತೂ ಒಂದರೇ ಹೆಂಡಬಿಲ್ ಎಲ್ಲಾದರೂ ಈ ಜಗತ್ತಿನಾಗಿರೋದು ಇಲ್ಲ. ಎಷ್ಟು ಮಜಾ ಇಲ್ಲ. ಅದರ ಅರ್ಥ ಏನು ಅಂದರೆ ಪ್ರವಚನ ಸಮಾಪ್ತಿ ಮಾಡಬಾರ್ದಂತಲ್ಲ, ಸಮಾಪ್ತಿ ಮಾಡಬೇಕು ಅಂತಲ್ಲ, ಇದು ಮುಗಿಯೋದಲ್ಲ, ಇರೋ ತಕ ಸುಮ್ಮನೆ ಕೇಳ್ಕೋತಿರೋದು. ಇದನ್ನು ಮುಗಿಸಬಾರದು. ಚಲೋದನ್ನ ಕೇಳೋದನ್ನ ಮುಗಿಸ್ಲೇಬಾರದು. ಈಗ ಅನುಕೂಲ ಇಲ್ಲ ಅಂತ ಬಿಡೋದೇ ವಿನ ಮತ್ತೆ ಯಾವಾಗ ಯಾರೇ ಹೇಳಿ, ಎಲ್ಲಿಂದರೆ ಹೇಳಿ, ಹೇಗ ಹೇಳಿ, ಅದನ್ನು ಕೇಳ್ಕೋತು ಬದುಕದೇವಿ ಅಂದರೆ ನಮ್ಮ ಬದುಕ ಚಂದ ಆಗ್ತದೆ, ಬಹಳ ಸುಂದರ ಆಗ್ತದೆ. ನನಗದು ಬದುಕ ಹೆಂಗೆ ಗೊತ್ತಿರದೇ ಇದ್ರೂ, ಅಥವಾ ನನಗೆ ಸುಂದರವಾದಂಥ ಜೀವನ ಅದನ್ನು ನಡೆಸಲಿಕ್ಕೆ ಆಗದೇ ಇದ್ದರೂ, ಸುತ್ತಮುತ್ತ ಸುಂದರ ಜೀವನ ಯಾರು ನಡೆಸ್ತಾರಲ್ಲ ಅದನ್ನು ನೋಡಿಕೊಂಡು ನಾವು ಬದುಕಕ್ಕೆ ಕಲ್ತೇವಿ, ಜೀವನ ಸಾರ್ಥಕ ಆಯಿತು ಅಂತ ಭಾವಿಸಬೇಕು. ಸಾರ್ಥಕ ಆಯಿತು. ಒಂದು ಸಣ್ಣ ಕತೆ ಹೇಳಿ ಮುಗಿಸ್ಬಿಡ್ತೀವಿ. ಸುಮ್ಮನೆ ಕಥೆಗಳು ಇವೇನು ಮನುಷ್ಯರ ಕಥೆಯಲ್ಲ, ಏನಲ್ಲ. ಒಂದು ಕಾಗಿ ಕಥೆ. ಒಂದು ಗಿಡದಾಗ ಒಂದು ಕಾಗಿತ್ತು. ಆ ಗಿಡದೊಳಗೆ ಇನ್ನೂ ಬಹಳಷ್ಟು ಪಕ್ಷಿಗಳಿತ್ತು. ಒಂದು ಕೋಗಿಲಿತ್ತು, ಒಂದು ಗಿಳಿ ಇತ್ತು. ಆ ಬಳಿಕ ಗುಬ್ಬಿಗಳು ಬಹಳ ಚೆಂದಾಗಿ ಮಾತಾಡಿಕೊಂಡು ಗುಬ್ಬಿಗಳಿತ್ತು. ಅದರ ಕೆಳಗೆ ಒಂದು ನವಿಲ ಇತ್ತು, ಕುಣಿತಿತ್ತು. ಆ ಗಿಡಕ್ಕೆ ಒಂದು ಕಾಗಿ ಬಂದು ವಾಸ ಮಾಡ್ತು. ಅವಾಗ ಗಿಳಿ ಅಂತು, ಅಲ್ಲೋ ನಿನ್ನಂಥವ್ರು ನಾವು ಯಾರೂ ಇಲ್ಲಿಲ್ಲ, ನೀ ಇಲ್ಲಿ ಯಾಕೆ ಬಂದಿ ಅಂತ ಕೇಳ್ತು. ಅವಾಗ ಕಾಗಿ ಹೇಳ್ತು, ನನ್ನ ಹತ್ರ ಏನೂ ಇಲ್ಲ ಅಂತ ಇದ್ದವ್ರ ಹತ್ರ ನಾ ಬಂದೇನಿ ಅಂತ. ನನಗೆ ಹಾಡಕ್ಕೆ ಬರುವುದಿಲ್ಲ, ಅದಕ್ಕೆ ಇಲ್ಲಿ ಗಿಳಿರಾಯ ಇದು ಕೋಗಿಲದಾನ, ಅವನ ಹಾಡಕ್ಕೆ ಕೇಳಕ್ಕೆ ಬಂದೇನಿ. ನನಗೆ ಚಂದ ಮಾತಾಡ್ಲಿಕ್ಕೆ ಬರುವುದಿಲ್ಲ, ಇಲ್ಲಿ ಗಿಳಿರಾಯ ಅದಾನ, ಅವನ ಮಾತು ಕೇಳಕ್ಕೆ ಬಂದೇನಿ. ನನಗೆ ಚಂದಾಗಿ ಕುಣ್ಯಾಕೆ ಬರುವುದಿಲ್ಲ, ಇಲ್ಲಿ ನವಿಲದಾರ, ಅವ್ರು ಕುಣಿಯೋದನ್ನು ನೋಡಕ್ಕೆ ಬಂದೇನಿ. ನಾ ಈ ಜಗತ್ತಿಗೆ ಬಂದಿದ್ದು ಹಾಡಕ್ಕಲ್ಲ, ಕುಣ್ಯಾಕಲ್ಲ, ಮಾತಾಡಕ್ಕಲ್ಲ. ಮಾತಾಡ್ದವ್ರ ಮಾತು ಕೇಳಾಕ, ಹಾಡ್ದವ್ರ ಹಾಡು ಕೇಳಾಕ, ಕುಣಿದವ್ರನ್ನ ಕುಣಿತ ನೋಡಾಕ ಬಂದಿದ್ದು ಅಂತ. ಯಾವುದು ಕಾಗಿಗೆ ಇಷ್ಟು ಜಾಣಮೆ ಅದ ಅಂದ ಬಳಕ ನಾವೆಷ್ಟು ಚಂದಾಗಿ ಬದುಕಬೇಕು ಈ ಜಗತ್ತಿನಾಗ. ನಮಗೆ ಹಾಡಕ್ಕೆ ಬರ್ಲಿಕ್ಕಿಲ್ಲ, ಹಾಡೋರು ಅದಾರಲ್ಲ, ಇಲ್ಲೇನು? ನಮಗೆ ಗಳಿಸಕ್ಕೆ ಬರ್ಲಿಕ್ಕಿಲ್ಲ, ಗಳಿಸ್ದವ್ರು ಇಲ್ಲೇನು? ನೋಡೋದು ಆನಂದ ಪಡೋದು, ಅವರು ಕೋಟ್ಯಾಧೀಶರು ಅಂತ ಆನಂದ ಪಡೋದು, ಇವರು ಅಬ್ಜಾಧೀಶರು ಅಂತ ಆನಂದ ಪಡೋದು. ಎಷ್ಟು ಸಂತೋಷ ಆಗ್ತದೆ. ಇವರು ಬಹಳ ಬುದ್ಧಿವಂತರು ಅಂತ ಆನಂದ ಪಡೋದು. ನಮಗೆ ರಟೈಕ ಬರಲಿ ಬಿಡ್ಲಿ ಆ ಪ್ರಶ್ನೆ ಬೇರೆ, ಆದರೆ ಇನ್ನೊಬ್ಬರು ಅಷ್ಟು ದೊಡ್ಡವರಿದ್ದಾಗ ನೋಡಿ ಆನಂದ ಪಡೋದಲ್ಲ, ಇದು ಮಾತ್ರ ಯಾರಿಗೂ ಬರೋದಿಲ್ಲದ, ಬರೋದಿಲ್ಲ. ಅದು ನವಿಲಿಗೆ ಅದಕ್ಕೆಂದರೆ ಅನಿಸದನು ನವಿಲದ ಅಲ್ಲ. ಈ ಕಾಗಿ ಹಂಗಂತದೇನು ಅದು ಅನ್ನೋದಲ್ಲ. ನನ್ನಂಗೆ ಕುಣಿಯಕ್ಕೆ ಯಾರಿಗೆ ಬರುವುದಿಲ್ಲ ಅದಂತದ. ಆದರೆ ಕಾಗಿ ಹಂಗೆ ಅನ್ನೋದಿಲ್ಲ. ಕುಣಿಯವ್ರು ನೋಡುವಂಥ ಅವಕಾಶ ನನ್ನಂಗೆ ಯಾರಿಗೆ ಸಿಕ್ಕಿಲ್ಲ. ಮಾಡಬೇಕು ಮನುಷ್ಯ. ಎಲ್ಲರ ಮನೆಯೂ ದೊಡ್ಡ ಆಗ್ತವೇನು? ಎಲ್ಲರ ಸಂಪತ್ತು ಬಹಳ ದೊಡ್ಡದಾಗಿ ಬೆಳೆದು ಹೋಗ್ತದೇನು? ಎಲ್ಲರ ಪಗಾರ 5 ಲಕ್ಷ ಇರ್ತದೇನು? ಇರುವುದಿಲ್ಲ. ನಮ್ಮದು ಈಗ ನಿಮ್ಮ ಪಗಾರ ಒಂದು 10,000, 20,000, 30,000 ಇಲ್ಲೇನು? ಲಕ್ಷದ, ಕೋಟ್ಯದ. ಈಗ ನನ್ನ ಪಗಾರ ಎಷ್ಟದ? ಶೂನ್ಯ ಇಲ್ಲೇನು? ಆದರೂ ನಾನು ಮಜಾದಾಗದೀನಿ, ನೀವು ಮಜಾದಾಗದೀರಿ. ನಿಮಗೆ ಮನೆಮಾರುಗಳದಾವ, ನಮಗೆ ಯಾರು ಇಟ್ಕೊಳ್ಳೋರು? ಇಲ್ಲಿ ನಾ ಇರ್ತೀನಿ ಅಂತ ಎರಗಟ್ಟಾಗಿ ಇರ್ಬೇಕಂದ್ರೆ ಇನ್ಯಾರು ಇಟ್ಕೊಳ್ಳೋರು? ಅದು ಕ್ಷೇತ್ರದ ಅಂತ ಅಲ್ಲೇ ಆಯಿತು. ನಿಮ್ಮ ಮನ್ಯಾಗ ಇದ್ದಿದ್ರೆ ಯಾವಾಗ ಹೋಗ್ತಾರ ಅಂತ ಕೇಳುತ್ತಿದ್ರಲ್ಲ.
ಮನಿ ಇಲ್ಲದೆ ಇದ್ದರೂ ಮಸ್ತಾಗಿರಾಕೆ ಬರ್ತದೆ, ಮನಿ ಇದ್ದರೂ ಮಸ್ತಾಗಿರಾಕೆ ಬರ್ತದೆ. ಇರೋದು ಇಲ್ಲದ್ದು ಮಹತ್ವದ್ದಲ್ಲ, ಮಸ್ತಾಗಿರೋದು ಬಹಳ ಮಹತ್ವದ್ದಲ್ಲ. ಏನು ಇರಬೇಕು, ಚೆನ್ನಾಗಿರಬೇಕು. ನೀವನ್ನು ಹೋಗಿರಿ ತೆನಿಕೊಳ್ಳಕ್ಕೆ ಹೋಗ್ರಿ, ಎಷ್ಟು ಚಂದದೆ. ಇಲ್ಲೇನು ಮತ್ತೆ ಅಲ್ಲಿ ಏನದ? ಏನೂ ಇಲ್ಲ, ಮಾರುಕಟ್ಟೆ ಅದೇನಿಲ್ಲ, ಏನಿಲ್ಲಲ್ಲೇ. 4 ಗಿಡ ಅದಾವ, ಕುಡಿಯಕ್ಕೆ ಚಲೋ ನೀರದ, ಕೂಡ್ರಾಕ್ ಒಂದಿಷ್ಟು ಜಾಗ ಅದ, ಮತ್ತೆ ಅಲ್ಲೊಂದು ಸುಂದರ ಬಿಲ್ಡಿಂಗ್ ಕಟ್ಟಾರ. ಇಲ್ಲೇ ಕೂತಾರಲ್ಲ ಕಟ್ಟಿದವ್ರು, ಎಷ್ಟು ಚಂದ ಬಿಲ್ಡಿಂಗ್ ಕಟ್ಟಾರ. ಅದರಾಗ ಯಾರೂ ಇಲ್ಲ, ಅದಕ್ಕೆ ನಾವು ಕುಂಡ್ರೋದು. ಯಾರೇ ಬರುತ್ತಕ ಇದ ನಮ್ಮದತ್ತು ಯಾರೇ ಬಂದರು ತಗೊಳ್ಳಿ ಅನ್ನೋದದ, ಹೋಗಿ ಬಿಡೋದದು. ಎಷ್ಟು ಮಜಾ ಇರ್ತದ. ನಿಮ್ಮದು ಹಂಗಲ್ಲೇನು? ಮಕ್ಕಳ ಲಗ್ನ ಆಯ್ತು, ಅವ್ರು ನಮ್ದು ಅಂತ ಬರ್ತಾರೆ. ಬರೋದಿಲ್ಲ. ಆ ಬಳಿಕ ಅವ್ರಿಗೆ ನೀವು 2 ಕೋಲಿ ಬಿಡಬೇಕಾಗತ್ತೆ. ಮೊದಲು 4 ಕೋಲಿ ನಿಮ್ಮವೇ, ಆ ಬಳಿಕ 2 ಕೋಲಿ ಕೊಟ್ಟು ಬಿಡೋದು. ಅವ್ರಿಗೆ 2 ಮಕ್ಕಳಾಕ್ಕವ, ಇವು 2 ಕೋಲಿ ಖಾಲಿ ಮಾಡೋದು, ಪಡಸಾಲಾಗಿ ಮಕ್ಕಳೋದು. ಆ ಬಳಿಕ ಅವರಂತಾರೆ ಹುಡುಗರಿಗೆ ಆಡಾಕ ಬೇಕಾಗ್ತದೆ, ಬಿಡೋದು. ಸುಮ್ಮನೆ ಬಿಡ್ಕೋತ ಅದ್ರಾಗ ಮಜಾ ಇಲ್ಲೇನು? ಆ ಬಳಿಕ ಮುದುಕರು ಏನಂತಾರೆ ಗೊತ್ತದೇನು? ಏನೂ ಮಾಡಬೇಡ್ರಿ, ನಾವು ಹಸದಾಗ ಅಷ್ಟು ಊಟ ಕೊಡ್ರಿ, ನಾವು ಗುಡಿಗೆ ಹೋಗ್ತೀವಿ. ಆರಾಮಿರೋ ಮನುಷ್ಯ ಹಂಗಂತಾನೆ. ಇಲ್ದಿದ್ರೆ ತಾಪ್ ಮಾಡ್ಕೋತಾರೆ. ನಕ್ಕೋತ ಬದುಕಂಗಿದ್ರೆ ಯಾರೂ ಹೊರಗೆ ಹಾಕೋದಿಲ್ಲ. ಮತ್ತೆ ಹಿಂಗೆಲ್ಲ ಹಿಡಿತಾ ಇಟ್ಕೊಳ್ಳಿಕ್ಕೆ ಹೊರಟೇವಿ ಅಂದ್ರೆ ಎಲ್ಲರೂ ಹೊರಗೆ ಹಾಕ್ತಾರೆ ನಾಳೆ. ನೀವು ಸುಮ್ಮನೆ ಹಿಂಗಂದ್ರೆ ಎಲ್ಲ ನಿಮ್ಮದು ಅಂತ ಬಂದವ್ರಿಗೆ ಹೆನ್ರಿ, ನೀವು ಅತ್ತಿ ಇರಲಿ ಅಥವಾ ಮಾವ ಇರಲಿ, ಇದೆಲ್ಲ ನಿಮ್ಮದಪ್ಪ ಅಂತ ಅವ್ರಿಗೆ ಅನ್ರಿ. ಅವ್ರಂತಾರೆ ನಮ್ಮದೇ ಯಾಕೆ, ನೀವು ಹಿರಿಯರು ಇರೋ ತಕ್ಕ ನಮ್ಮದೇನದ ಅಂತ ಅಂತಾರೆ. ನಮ್ಮದಿದು ಅಂತನ್ರಿ. ಎಷ್ಟು ದಿವಸ ನಾವ ಅಂತ ಇಲ್ಲೇನು ಕಲಿಯೋದದ. ಅದರ ಮತ್ತೇನಿಲ್ಲದು. ತಯಾರದಾಗಿದ್ರ ಯಾರು ಹೇಳ್ರಿ ಅನ್ನೋದಿಲ್ಲ, ಹೇಳೋ ತಯಾರಿಯೊಳಗಿದ್ರು. ಗಟ್ಟಿಯಾಗಿ ಕುಂಡ್ರೋ ಲಕ್ಷಣ ಕಂಡತು ಅಂದ್ರೆ ಎಬ್ಸೋ ಪ್ರಯತ್ನ ಶುರು ಮಾಡ್ತಾರೆ. ಆ ತಯಾರಿಯೊಳಗೆ ನೀವಿರೋದು ಮನ್ಯಾಗ. ಭಗವಂತ ಕರೆದರೂ ತಯಾರಿಯೊಳಗೆ, ಮತ್ತು ಸಮಾಜ ಕರೆದರೂ ತಯಾರಿಯೊಳಗೆ. ಯಾರೂ ಕರೀದಿದ್ರೆ ನಿಸರ್ಗಂತೂ ನಮ್ಮ ಮಧ್ಯದಲ್ಲೇ ಇರ್ತದೆ, ನಮ್ಮ ಸುತ್ತಮುತ್ತ ಇರ್ತದೆ, ಮಜಾದಾಗಿರ್ತದ. ಹಾಗೆ ಬದುಕೋದೊಂದು ಕಲಾ ಅದಲ್ಲ. ಈ ಕಲೆ ಬರಬೇಕಾದ್ರೆ ಗೀತಾ, ಶ್ರೀಮದ್ ಭಗವದ್ಗೀತಾ. ಗೀತ ಅಂದ್ರೇನು? ನೀವೆಲ್ಲ ಮರೆತು ಬಿಡಿ. ಇಷ್ಟು ದಿವಸ ಏನು ಆಯ್ತಲ್ಲ, ಎಲ್ಲ ಮರೆತು ಬಿಡೋದು. ಗೀತ ಅಂದ್ರೆ ಹಾಡು. ಜೀವನ ಅಂದ್ರೆ ಒಂದು ಹಾಡ. ಏನಾಯ್ತು 1 ತಿಂಗಳ ಅಂತ ಯಾರೇ ಕೇಳಿದರೆ ಏನಾಯ್ತು ಗೊತ್ತಿಲ್ಲ, ಆದ್ರೆ ಏನದ ಗೊತ್ತದ. ಏನು? ಹಾಡ ಇದೆ. ಸುಂದರವಾದ ಹಾಡ ಹಾಡ್ಕೋತ ಬದುಕೋದದ. ಇಷ್ಟು ಮಾಡಿಬಿಡ್ರಿ, ಯಾವ ರಾಹು ಕಾಡೋದಿಲ್ಲ, ಯಾವ ಕೇತು ಕಾಡೋದಿಲ್ಲ, ಯಾರ ಮಂತ್ರ ಮಾಟ ಮಾಡಿಸೋದಿಲ್ಲ, ಯಾವ ವಾಸ್ತು ತ್ರಾಸ ಕೊಡೋದಿಲ್ಲ. ನೀವು ಇದ್ದ ಮನ್ಯಾಗ ಇರ್ರಿ, ಹಾಡ್ಕೋತಿರ್ರಿ. ವಾಸ್ತವಿಗಿಷ್ಟು ಸಂತೋಷ ಆಗ್ತದೆ. ನಿನಗೇನೂ ಮಾಡೋದಿಲ್ಲಪ್ಪ, ನಾನು ಮಕ್ಕೊಂಬಿಡ್ತೀನಿ ಅಂತ ಮಕ್ಕೊಂಬಿಡ್ತಾನೆ ಆತ. ವಾಸ್ತು ಅಂದ್ರೆ ಯಾವಾಗಲೂ ಮಲಗಿದವ, ಎಷ್ಟು ಆರಾಮಿರ್ತಾನೆ. ನೀವೇನೋ ಗಾಡಿ ಕೆಡಬಾರದು, ಕಂಬ ತೆಗಿಬಾರದು, ಆ ಬಳಿಕ ಬಾಗಿಲ ಕಿತ್ತಬಾರದು, ಕಿಟಕಿ ಬದಲು ಮಾಡಬಾರದು, ಮತ್ತೇನ್ರ ತಲೆ ಹಾಕ್ಕೋಬಾರದು. ಏನ್ ತಿಳ್ಕೋಬೇಕು? ಹಾಡ್ಕೋತಿರೋಣ, ಇದು ಹೋಗಿ ಬಿಡ್ತದೆ. ಗೀತಾ ಹಾಡ್ಕೋತಿರ್ರಿ, ಎಲ್ಲ ಮರಿ. ಮನುಷ್ಯನಾಗಿಂದೇ ಮರಿ ಆಗುವಾಗಿಂದ ಹೊರಗೆ ಹಂಗಿರ್ತದ. ಇದೊಂದು ದೊಡ್ಡ ಮಂತ್ರ ಅಲ್ಲ. ಸುಮ್ಮನೆ ಹಾಡ್ಕೋತಿರೋದು. ನಮ್ಮದು ಬೈಗಳನ್ನೇ ಹಾಡ್ಕೋತಿರೋದಲ್ಲ. ಚಲೋ 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 ಮಾತುಗಳನ್ನ ಹಾಡ್ಕೋತಿರೋದು. ಹಾಗೆ ತಾವೆಲ್ಲ 1 ತಿಂಗಳ ಹಂಗದಿರಿ. ಇಲ್ಲದಿದ್ರಿ ಇಲ್ಲಾಕೆ ಬರ್ತಿದ್ರಿ? ಅಲ್ಲೇ ಬೈಕೋತ ಅಲ್ಲಿರ್ತಿದ್ರಿ. ಹಾಡ್ಕೋತ ಇಲ್ಲಿ ಬರಕಾಗ್ತಿದ್ದಿಲ್ಲ. ನೀವೆಲ್ಲ ಸಾಮಾನ್ಯರಲ್ಲ. ಈಗ ನೋಡಿದ್ರಲ್ಲ, ನೀವು ಮಾತಾಡಿದ್ರಿ, ಇವರು ಮಾತಾಡಿದ್ರಿ, ಎಷ್ಟು ಸುಂದರ ಮಾತಾಡ್ತಾರೆ ಎಲ್ಲರೂ. ಅಷ್ಟು ಸಾಮರ್ಥ್ಯ, ಬುದ್ಧಿವಂತಿಕೆ, ಶಿಕ್ಷಣ ಇಂದಿನ ಕಾಲದಲ್ಲಿ ಅದೇ. ಎಲ್ಲರೂ ಸುಶಿಕ್ಷಿತರೆಯಿಂದ. ಇಷ್ಟೆಲ್ಲ ಇದ್ರೂ ಸಹಿತ
ಅದನ್ನು ಏನೂ ಗಮನಕ್ಕೆ ತೆಗೆದುಕೊಳ್ಳದೆ ತಣ್ಣಗೆ ಬಂದು ನೆಲದ ಮೇಲೆ ಕೂಡ್ತಿರಲ್ಲ, ಇದಕ್ಕಿಂತ ಹಾಡುವ ಜೀವನ ಇನ್ಯಾವುದದೆ? ಯಾವುದದೆ? ಎಷ್ಟು ಚಂದದೆ. ಹಳ್ಳಿಯವರು ಬಂದಾರೆ, ಶಹರದವರು ಬಂದಾರೆ, ಭಾಳ ದೂರದಿಂದ ಬಂದಾರೆ. ನಾವು ಇಲ್ಲಿಂದ ಬಂದೇವಿ ಅಂತ ಅವರು ಮರ್ತ ಬಿಟ್ಟಾರೆ. ಅಷ್ಟು ಚಂದದೆ ಇದೆ. ಇರಬೇಕು, ಸಮಯ ಮರ್ತು ಹೋಗಬೇಕು, ಸಮಯ ಮರಿಬೇಕು. ಅಂದ್ರೆ ಬದುಕಿನ ಸಮಯ ಮರಿಬೇಕು. ಎಷ್ಟು ವರ್ಷ ಬದುಕಿದೆ ಅನ್ನೋದು ನೆನಪಾಗಲಾರ್ದಂಗೆ ಬದುಕಬೇಕು ಮನುಷ್ಯ. ಹಂಗೆ ಬದುಕಿರಬೇಕು ಮನುಷ್ಯ. ಅಂಥ ಬದುಕ ಎಲ್ಲ ಆಗಬೇಕಾಗಿತ್ತಂದ್ರೆ ಒಂದೇ ಒಂದು ಕೆಲಸ ಮಾಡೋದು, ಮತ್ತೆ 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 ಚಲೋ ಚಲೋ ಮಾತು ಕೇಳುವ ಸತ್ಸಂಗ ಮಾಡ್ತಾ ಇರೋದು. ಯಾವಾಗ ನಿಮಗೆ ಅನುಕೂಲ ಆಗ್ತದೆ ಅವಾಗೆಲ್ಲ ಸುಮ್ಮನೆ ನಿಮ್ಮ ಮನ್ಯಾಗ ಸತ್ಸಂಗ ಮಾಡ್ರಿ, ಹೊರಗೆ ಸತ್ಸಂಗ ಮಾಡ್ರಿ, ಅಥವಾ ಎಲ್ಲೇ ಕೂತಲ್ಲೇ ಸತ್ಸಂಗ ಮಾಡ್ರಿ. ಒಬ್ಬರೇ ಇದ್ರೂ ಸತ್ಸಂಗ, 100 ಜನ ಇದ್ರೂ ಸತ್ಸಂಗ, 1,00,000 ಜನ ಇದ್ರೂ ಸತ್ಸಂಗ. ಹಾಗ ತಾವು ಮಾಡ್ಕೋತಿದ್ರೆ ಎರಗಟ್ಟೆ ಬರೇ ಎರಗಟ್ಟಿ ಆಗೋದಿಲ್ಲ, ಹೇಮಗಟ್ಟಿ ಆದೀತಿದೆ. ಎಷ್ಟು ಸುಂದರ ಊರಾಯಿತು. ಚಲೋ 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 ಮಾತುಗಳನ್ನು ಆಲಿಸುವಂಥ ಮನಸ್ಥಿತಿಯ ಊರದಲ್ಲ, ಇದಕ್ಕೆ ಚಲೋ ಊರ ಅಂತ ಕರೆದಾರೆ. ಇಂಥ ಒಳ್ಳೆ ಊರ ಇಷ್ಟು ದಿವಸ ನಾನಿದ್ರು ಎಲ್ಲ ನಮ್ಮ ಶ್ರೀಗಳೆಲ್ಲ ಅದಾರೆ. ಪರಮ ಪೂಜ್ಯರಾದಂಥ ಮಲ್ಲಯ್ಯ ಮಹಾಸ್ವಾಮಿಗಳವರು ಬಹಳ ದೊಡ್ಡವರು. ಅವರು ಪೀಠಾಧಿಪತಿಗಳು. ನಮ್ಗೆ ಯಾವ ಪೀಠ ಇಲ್ಲ, ನಮ್ಮ ಕುರ್ಚಿ ನೀವೇ ಕೊಟ್ಟಿದ್ದು. ಅವ್ರಿಗೆ 4-5 ಪೀಠಗಳು, ಭಕ್ತವರ್ಗ ಇಷ್ಟೆಲ್ಲ ಇದ್ರೂ ಸಹಿತ ಏನೂ ಇಲ್ಲದಂಗದಾರಲ್ಲ, ಅದು ಬಹಳ ಆಶ್ಚರ್ಯ. ಇಂಥವರೆಲ್ಲ ಶ್ರೀಗಳಿದಾರ ಇಲ್ಲೇ, ಎಲ್ಲರೂ ಅದರ ತಾವೆಲ್ಲ ಇದ್ದೀರಿ. ಒಂದು ಕೆಲಸ ಮಾಡೋದು, ಏನು ಮಾಡೋದು ಅಂದ್ರೆ ಮೆಲ ಏನೇ ಆಗಲಿ ಉಳಿದೆಲ್ಲ ಇರೋದೆ, ಅದೆಲ್ಲ ಪ್ರಪಂಚ ಇರೋದೆ. ಅದರಾಗೆ ಒಂದಿಷ್ಟು ವೇಳೆ ಉಳಿಸಿ ಒಂದಿಷ್ಟು ಇಂಥ ಸತ್ಸಂಗಗಳನ್ನು ಮಾಡ್ಕೋತ ನಾವು ಇದ್ದೇವಿ ಅಂದ್ರೆ ಇದು ಮನ್ಯಾಗ ಒಂದಿಷ್ಟು ಮೆಲ ಕಸ ಹೊಡೆದಂಗೆ, ಮನ್ಯಾಗ ಆಗ ಈಗ ಸಾರಿಸಿ ಒಂದಿಷ್ಟು ಉದುಬತ್ತಿ ಹಚ್ಚದಂಗೆ. ಇದರಿಂದ ಏನು ದೊಡ್ಡದ ಶ್ರೀಮಂತಿಕೆ ಬೆಳೀತದಂತಲ್ಲ, ಮನಸ್ಸು ಚಲೋ ಆಗ್ತದಷ್ಟೇ. ಮಾಡಬೇಕೋ ಬೇಡ ಹೇಳಿ? ಎಲ್ಲರಿಗೂ ಇದು ಅವಶ್ಯ ಇಲ್ಲೇನು? ಇಷ್ಟು ದಿವಸ ಇಲ್ಲಿ ನಾವಿದ್ರೂ ಎಲ್ಲಿ ಜಾತಿ ಶಬ್ದ ಬಂದಿಲ್ಲ, ಪಕ್ಷದ ಶಬ್ದ ಬಂದಿಲ್ಲ. ನಿಮ್ಮಲ್ಲೇ ನಾ ಹೇಳೋದಲ್ಲ, ನೀವು ಮಾತನಾಡುವಾಗ ಒಂದೀಟು ಶಬ್ದ ಮಾಡಿಲ್ಲ. ಇಷ್ಟು ಜನ ಹೆಣ್ಮಕ್ಳು ಬಂದು ಹೋದ್ರು, ಇಷ್ಟು ಜನ ಗಂಡ್ಮಕ್ಳು ಬಂದು ಹೋದ್ರು, ಈ ಜಾತಿ ಆ ಜಾತಿ, ಈ ಧರ್ಮ ಆ ಧರ್ಮ ಅಂತ ಎಲ್ಲರೇ ಶಬ್ದ ಮಾಡಿದ್ರೇನು? ಒಂದೀಟು ಮಾತಾಡಲಿಲ್ಲ. ಇದಕ್ಕೆ ವಿಶ್ವಮಾನವ ಅಂತ ಕರೀತಾರೆ. ವಿಶ್ವಮಾನವರೇ ದೇವಮಾನವರು. ನೀವು ದೇವಮಾನವರು. ದೇವಮಾನವರಿಗೆ ಯಾವ ಜಾತಿ ಇರ್ತಾವ, ಮತ ಇರ್ತಾವ, ಪಕ್ಷ ಪಂಗಡ ಇರ್ತದ ಹೇಳಿ? ದೇವಮಾನವರು. ಅಂಥ ಒಂದು ದೇವತ್ವದ ಭಾವನೆ ತಮ್ಮೊಳಗೆಲ್ಲ ಅದೆ. ಅದನ್ನು ಹಾಗೆ ಅದೇನು ಭಾವ ಅದೆ ಅದನ್ನೇ ಸುತ್ತ ಹಿಂಗೆ ಹರುತ್ತಾ ಬದುಕೋದೇ ಸುಂದರವಾದಂಥ ಜೀವನ. ಅಂಥ ಜೀವನ ತಮ್ಮದೆಲ್ಲ ಅದೇ. ಮತ್ತು ಹೀಗೇ ಇರಲಿ ಅಂತ ಹಾರೈಸ್ತೇನೆ. ಇಂದೆಲ್ಲ ಪೂಜ್ಯರು ಮಾತನಾಡಿದಾರ. ಅನೇಕ ಜನ ಪೂಜ್ಯರು ಎಲ್ಲರೂ ದೊಡ್ಡ ದೊಡ್ಡ ಮಠಾಧೀಶರು ಅಲ್ಲಿ ಕೂತಿದಾರ. ಸನ್ಯಾಸಿಗಳಿದಾರ, ಸಾಧುಗಳಿದಾರ, ಬಹಳ ದೊಡ್ಡವರಿದಾರ, ತಿಳ್ಕೊಂಡವರಿದಾರ. ಆದರೆ ಒಂದು ತಿಂಗಳ ಸುಮ್ಮನೆ ಬಂದು ಗೊತ್ತಿಲ್ಲದವರಂಗಲ್ಲಿ ಕೂತು ಹೋಗ್ಯಾರಲ್ಲ, ಅವರು ದೊಡ್ಡವರು, ಬಹಳ ಮಹಾತ್ಮರವರೆಲ್ಲ. ಆ ಬಳಿಕ ನಿಮ್ಮೆಲ್ಲ ಹಿರಿಯರು ಎಷ್ಟು ದೊಡ್ಡವರದಾರೆ, ಎಷ್ಟು ದೊಡ್ಡವರಿದಾರ. ದೇಶವನ್ನೇ ಕಟ್ಟುವಂಥ ಸಾಮರ್ಥ್ಯವುಳ್ಳಂಥ ಹಿರಿಯರು ಕೂಡ ಎಷ್ಟು ಸಂತೋಷವಾಗಿ ನಗನಗುತ್ತಾರೆ. ಯಾಕೆ? ಅವರು ಕಾರ್ಯಕರ್ತರು, ಅವರು ಕೇಳೋರಲ್ಲ, ಕಾರ್ಯ ಮಾಡೋರು. ಅಷ್ಟು ಸುಂದರವಾದಂಥ ಕಾರ್ಯಗಳನ್ನು ಅವರೆಲ್ಲ ಮಾಡಿದ್ದಾರೆ. ತಾವು ಹೆಸರ ಇಲ್ಲದೆ ನೂರಾರು ಜನ, ಸಾವಿರಾರು ಜನ ಎಲ್ಲರೂ ಕೆಲಸ ಮಾಡಿದ್ದಾರೆ. ಒಂದು ಕಡ್ಡಿ ಎತ್ತದವರು ಕಾರ್ಯಕರ್ತರೆ, ಒಂದಿಷ್ಟು ರಂಗೋಲಿ ಹಾಕಿದವರು ಕಾರ್ಯಕರ್ತರೆ, ಒಂದು ತುತ್ತ ಅನ್ನ ಕೊಟ್ಟವರು ಅವರೇ, ಒಂದು ಕಪ್ಪ ನೀರು ಕೊಟ್ಟವರು ಅವರೇ, ಇಲ್ಲಿ ಬರ್ರಿ ಅಂತ ಹೇಳಿ ಕರೆದು ತಂದವರು ಅವು ಕಾರ್ಯಕರ್ತರೆ.
ಎಲ್ಲರೂ, ಇಷ್ಟೆಲ್ಲ ಜನ ನೀವೆಲ್ಲ ಕಾರ್ಯಕರ್ತರೇ, ಇಷ್ಟೆಲ್ಲ ಮನೋಭಾವನೆ ಹೊಂದಿದಂಥ ಎಲ್ಲ ಕಾರ್ಯಕರ್ತರು ಹಿರಿಯರಿದ್ದಾರ. ಎಲ್ಲರೂ ಇದನ್ನೇನು ಆಯೋಜನೆ ಮಾಡಿದರೋ ಪಾಪ ಎಷ್ಟು ಕಷ್ಟಪಟ್ಟು ಎಲ್ಲ ಬಹಳ ಕಷ್ಟಪಟ್ಟಿದ್ದಾರೆ. ಇದೇನು ಸುಮ್ಮನೆ ಅಲ್ಲ, ಊಟ ಕೊಡೋದು ಬಹಳ ಅಷ್ಟು ಸುಲಭ ಅಲ್ಲ. ಬಂದವ್ರಿಗೆಲ್ಲ ಒಂದು ಮನೆಯೊಳಗೆ ಒಂದಿಬ್ಬರು ಯಾರೇ ಬಂದರೆ, ಯಾರೂ ಅಲ್ಲ, ಮಾವ ಬಂದರೆ ಮನ್ಯಾಗ ಎಷ್ಟೋ ತಾಪ ಆಗ್ತಿರ್ತದೆ. ಮ್ಯಾಗ ಮ್ಯಾಗ ಅಂತಿರ್ತಾರೆ, ನೀ ಇಲ್ಲೇ ಇರು ಅಂತಿರ್ತಾರೆ. ಒಳಗೆ ಬೇಕಾದಾಗ ಹೋಗು, ನೀವು ಬೇಕಾದಾಗ ಹೋಗು, ಫಾದರ್ ಭಾಳ ಚಲೋ ಅಂತ ಒಳಗೆ ಅಂತಿರ್ತಾರೆ. ಮಕ್ಕಳೇ ಅಂತಿರ್ತಾರೆ, ಮಕ್ಕಳಂತಿರ್ತಾರೆ. ಇದು ಬಹಳ ಆಶ್ಚರ್ಯದ. ಇಂಥ ಕಾಲದೊಳಗೆ ಸಾವಿರ ಜನ ಬಂದರೂ ಸಹಿತ ಅವ್ರಿಗೆಲ್ಲ ಊಟ ಬಡಿಸಿ ಸಂತೋಷ ಪಡುವಂಥ ಹೃದಯವಂತಿಕೆ ಅದ ಅಲ್ಲ, ಇದಕ್ಕೆ ಧರ್ಮ ಅಂತ ಕರೆದಾರೆ. ಇದು ಖರೆ ಧರ್ಮ, ಉಳಿದೆಲ್ಲ ಧರ್ಮ ಅಲ್ಲ, ಇದ ಖರೆ ಧರ್ಮ. ಇಂಥ ಸುಂದರ ಧರ್ಮವಂತ ಜನ ಈ ದೇಶದೊಳಗೆ ಬಹಳಷ್ಟು. ಅಂಥ ಕಾರ್ಯಕರ್ತರು ಎಲ್ಲ ತಮ್ಮದೇ ಖರ್ಚು ಮಾಡಿಕೊಂಡು, ಗೆಳೆಯರೆಲ್ಲ ಕೂಡಿಕೊಂಡು ಕಷ್ಟಪಟ್ಟು ಏನು ಬಂದರೂ ಸಹಿತ ಅದನ್ನೆಲ್ಲ ನಿಭಾಯಿಸಿ ಇದನ್ನೆಲ್ಲ ಸುಂದರ ಮಾಡಿದಾರಲ್ಲ, ಅವರಿಗೆ, ತಮಗೆ, ಎಲ್ಲ ಪೂಜ್ಯರಿಗೆ ಮತ್ತು ಯಾರಿಗೆ, ಎಲ್ಲರಿಗೂ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಮತ್ತೆ ಈ ಗೀತೆಗೆ ನೆನಪುಳಿತದಲ್ಲ, ನಾನು ಹೇಳೋದೇನು ಗೀತೆ ಏನು ನೆನಪುಳಿತದ, ನಾಳೆ ಹೇಳುವಾಗ ತಾಪ್ ಮಾಡ್ಕೊಂಡು ಹೇಳಂಗಿಲ್ಲ, ನಕ್ಕೋತ ಹೇಳ್ರಿ ಭಗವದ್ಗೀತಾ. ಏನೇ ಆಗಿರಲಿ ಮಲ್ಕೊಳ್ಳುವಾಗ ಹೇಳಾಗಲೇ ನಕ್ಕೋತ ಎದ್ದು ಬಿಡಿ. ಆ ಮನ್ಯಾಗ ಮಾಂಗಲ್ಯ ಇರ್ತದೆ, ಶುಭ ಆ ದಿವಸ ಎಲ್ಲ ಶುಭ ಆಗಿಬಿಡ್ತದೆ. ಅಂಥದ್ದೊಂದು ನಕ್ಕೋತಿರುವಂಥ ಮನಸ್ಥಿತಿಯನ್ನು ಭಗವಂತ ನಮಗೆಲ್ಲ ಕೊಡಲಿ ಅಂತ ಹಾರೈಸಿ, ತಮಗೆಲ್ಲರಿಗೆ, ಎಲ್ಲ ಪೂಜ್ಯಪಾದರಿಗೆ, ವಿಶೇಷವಾಗಿ ಮಲ್ಲಯ್ಯ ಮಹಾಸ್ವಾಮಿಗಳವರಿಗೆ, ಅವ್ರದ್ದು ಭಾಳ ಜೋರ, ಎಷ್ಟು ಚಂದ ಮಾತಾಡ್ತಾರೆ ಅವರೆಲ್ಲ. ನಾವು ಏನೂ ಅಲ್ಲ ಅವ್ರ ಮುಂದೆ, ಅವರು ಸುಮ್ಮನೆ ಕೆಳಕೂತು ಮಾಡ್ತಾರೆ ಅಷ್ಟೇ. ಅಂಥ ಅವರು ತಮ್ಮದೆಲ್ಲ ಮರೆತು, ಜನರು ಕೂಡ ಎಲ್ಲ ಬೆರೆತು, ಎಲ್ಲ ಕಾರ್ಯಕರ್ತರನ್ನ ಕಟ್ಕೊಂಡೆಲ್ಲ ಮಾಡಿದ್ದಾರೆ. ಆ ಬಳಿಕ ಹಿರಿಯರೆಲ್ಲ ಕೂತ್ಕೊಂಡಿದ್ದಾರೆ, ಅವ್ರು ನೋಡ್ಬೇಕು. ಆಗಲೇ ಮಾತಾಡಿದಾರಲ್ಲ, ಅವರು ಎಷ್ಟು ಸಂತೋಷ ಅಲ್ಲಿ ಬಂದು ನೋಡಿ, ಅಲ್ಲಿ ಊಟದ ಬಗ್ಗೆ ನೋಡಿ, ಎಲ್ಲರನ್ನ ಕರೆದು ಉಣಿಸಿ ತಿನ್ನಿಸಿ ತಾವು ಸಂತೋಷಪಟ್ಟು ಹೋಗುವಂಥ ಮನಸ್ಥಿತಿ ಅದಲ್ಲ. ಇದು ಎಂಥ ಅತ್ಯದ್ಭುತ. ಇದು ಎಲ್ಲರಲ್ಲದ. ಅದ್ರಾಗ ಹೆಣ್ಮಕ್ಕಳಲ್ಲಿ ನೋಡಬೇಕು. ನಮ್ಮಲ್ಲಿ ಬಂದು ಕೆಲವರು ಹಾಡ್ತಿದ್ರು, ಕೆಲವು ಮಕ್ಕಳು ಮಾಡ್ತಿದ್ರು, ವಚನ ಅಂತಿದ್ರು. ಎಷ್ಟು ಸಂಸ್ಕಾರದ ಈ ನಾಡಿನೊಳಗೆ. ಇದನ್ನೆಲ್ಲ ನೋಡಿದ್ರೆ ಅನ್ನಿಸ್ತದ, ನಮ್ಮ ದೇಶದೊಳಗೆ ಕಲ್ಯಾಣ ಯಾವಾಗಲೂ ಅದೇ. ಇದು ಬಡತನ ದೇಶ, ಬಾಹ್ಯ ಬಡತನ ಇರಬಹುದು, ಆದರೆ ಹೃದಯ ಶ್ರೀಮಂತ ದೇಶ ಇದು ನಮ್ಮದು ಭಾರತ ದೇಶ. ಅಂಥ ಸುಂದರವಾದಂಥ ದೇಶ. ಈ ದೇಶದ ಈ ವೈಭವವನ್ನು ತಾವೆಲ್ಲ ಅನುಭವಿಸ್ತಾ ಇದ್ದೀರಿ. ತಮಗೆಲ್ಲರಿಗೆ ಕೊನೆಯದಾಗಿ ವಂದನೆಗಳನ್ನು. ನಮಸ್ಕಾರ. ಹೋಗಿ ಬರ್ರಿ.